1985ನೇ ಇಸ್ವಿಯಲ್ಲಿ 101 ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ, 101 ಫ್ಯಾಮಿಲಿಯವರು ಒಂದೊಂದು ಗಣಪತಿಯನ್ನು ಕೊಟ್ಟು ಇಲ್ಲಿ 101 ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇಂಥ ಸುಮಾರು ಉದಾಹರಣೆಗಳಿದ್ದಾವೆ. IAS ಆಫೀಸರ್ ಆಗಿದ್ರು, KAS ಆಫೀಸರ್, ರಾಜಕಾರಣಿಗಳಾಗಿರ್ಬೋದು, ವಿದ್ಯಾದಲ್ಲಿ ಕುಂಠಿತ ವಿದ್ಯಾ ಅಭಿವೃದ್ಧಿ ಆಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಮೈಸೂರಲ್ಲಿ ಯಾರೇ ಗಾಡಿ ತಗೊಂಡು ಇಲ್ಲಿ 101 ಗಣಪತಿಯಲ್ಲಿ ಪೂಜೆ ಮಾಡಿಸಿದ್ರೆ ಯಾವುದೇ ತೊಂದರೆಗಳಾಗಲ್ಲ. ಆದಿಪೂಜಿತ ವಿಘ್ನ ನಿವಾರಕ ಗಣೇಶ ಎಲ್ಲರ ಅಚ್ಚುಮೆಚ್ಚಿನ ದೇವರು. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಒಂದು ಗಣಪತಿಯ ವಿಗ್ರಹವನ್ನ ಕಾಣಬಹುದಾಗಿದೆ. ಆದರೆ ನಾವಿಂದು ಪರಿಚಯಿಸಲು ಹೊರಟಿರುವುದು ಮೈಸೂರಿನ ಪ್ರಸಿದ್ಧ 101 ಗಣಪತಿ ದೇವರ ಬಗ್ಗೆ. ಹಾಗಾದ್ರೆ ಈ 101 ಗಣಪತಿಯ ವಿಶೇಷತೆ ಏನು ಎಂಬ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಶ್ರೀ ಗುರುಭ್ಯೋ ನಮಃ. ಇದು ಮೈಸೂರಿನ ಸುಪ್ರಸಿದ್ಧ ದೇವಾಲಯ 101 ಗಣಪತಿ ದೇವಸ್ಥಾನ. 1955ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಇಲ್ಲಿ 101 ಶ್ರೀ ವಿಘ್ನೇಶ್ವರ ಭಕ್ತ ಮಂಡಳಿ ಅಂತ ಪ್ರಾರಂಭ ಮಾಡಿದ್ದು. ಶ್ರೀ 101 ಗಣಪತಿ ದೇವಸ್ಥಾನಗಳನ್ನು ಪ್ರತಿ ವರ್ಷ ಕೂರಿಸಿ 40 ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜೆಗಳನ್ನು ಮಾಡಿ, ಕಾರ್ಯಕ್ರಮಗಳನ್ನು ಮಾಡಿ 40ನೇ ದಿನಕ್ಕೆ ಪ್ರೊಸೆಷನ್ ಅಂದರೆ ಒಂದು 30-40 ಟ್ಯಾಬ್ಲೋಗಳು, ವೀರಗಾಸೆ ಇರ್ಬೋದು, ನಂದಿಕಂಬ ಇರ್ಬೋದು, ವಿಶೇಷವಾದಂತಹ ಅಲಂಕೃತಗೊಂಡಂತಹ ಟ್ಯಾಬ್ಲೋಗಳನ್ನು ಮಾಡಿ ಕಾರಂಜಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಿದ್ರು. ಇದೇ ಥರ ಸುಮಾರು 25 ವರ್ಷಗಳ ಕಾಲ ಪ್ರತಿ ವರ್ಷ 101 ಗಣಪತಿ ಕೂರಿಸೋದು, 40 ದಿನ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾಯಿದ್ರು. 25ನೇ ವರ್ಷಕ್ಕೆ ಬೆಳ್ಳಿ ಮಹೋತ್ಸವ ಅಂತ ಮಾಡಿ ಶ್ರೀ ಸುತ್ತೂರು ರಾಜೇಂದ್ರ ಸ್ವಾಮಿಗಳು, ಆದಿಚುಂಚನಗಿರಿ ಮಠದ ಬಾಲಗಂಗಾಧರ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳನ್ನು ಕರೆದು ಬೆಳ್ಳಿ ಮಹೋತ್ಸವವನ್ನು ಮಾಡಿ ಈ ಗಣಪತಿಯ ಪ್ರಾರಂಭ ಆಗೋದು ಹೆಂಗೆ ಅಂದರೆ, ಪ್ರತಿ ವರ್ಷ ಲಾಟ್ರಿ ಟಿಕೆಟ್ ಮಾಡಿ ₹1 50 ಪೈಸೆ ಲಾಟ್ರಿ ಟಿಕೆಟ್ ಮಾಡ್ತಾ ಪ್ರತಿ ವರ್ಷ ಒಂದೊಂದು ಪ್ರೈಜು, ಸ್ಕೂಟ್ರು, ಸೈಕಲ್ಲು, ಅದೇ ಥರ ಬುಲೆಟ್ ಗಾಡಿ, ಈ ಥರ ಪ್ರತಿ ವರ್ಷ ಇಡ್ತಿದ್ರು. 25ನೇ ವರ್ಷಕ್ಕೆ ಸಿದ್ಧಾರ್ಥ ಲೇಟಲ್ಲಿ ಒಂದು ಮನೆಯನ್ನು ಇಟ್ಟು 20-30 ಮನೆಯನ್ನು ಇಟ್ಟು ಲಾಟ್ರಿ ಟಿಕೆಟ್ ಮಾಡಿ 25ನೇ ವರ್ಷಕ್ಕೆ ವಿಜೃಂಭಣೆಯಿಂದ ಬೆಳ್ಳಿ ಮಹೋತ್ಸವವನ್ನು ಮಾಡಿದ್ರು. ಅದಾದ ನಂತರ ನಿಲ್ಲಿಸ್ಬಿಟ್ರು. ಒಂದು 25ನೇ ವರ್ಷ ಆದಮೇಲೆ ಮುಂದಿನ ವರ್ಷ ಪ್ರಾರಂಭ ಮಾಡಲಿಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಕಂಬವನ್ನೇ ನೆಟ್ಟಿ ಪ್ರಾರಂಭ ಮಾಡ್ತಿದ್ರು. 25ನೇ ವರ್ಷ ಆದಮೇಲೆ ಪ್ರಾರಂಭ ಮಾಡಲಿಲ್ಲ. ಆಗ ಸುತ್ತಮುತ್ತ ಮೊಹಲ್ಲ ಜನಗಳೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆದರೂ ಇನ್ನೂ ಯಾಕೆ 101 ಗಣಪತಿ ಕೂರಿಸೋಕ್ಕೆ ಪೂಜೆ ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿ ಆ ವರ್ಷ ಇಡೀ ಇಲ್ಲಿ ನಿವಾಸಿಗಳೆಲ್ಲ ಸೇರಿ ಆ ವರ್ಷ ಮಾಡಿದ್ರು. ಇನ್ಮೇಲೆ ಇಲ್ಲಿ ಶಾಶ್ವತವಾಗಿ 101 ಗಣಪತಿ ಇರಬೇಕು ಎಂದು ಎಲ್ಲರೂ ಸಂಕಲ್ಪವನ್ನು ತೊಟ್ಟು ಪ್ರತಿ ವರ್ಷ ವಿಶೇಷವಾಗಿ ಪೂಜೆ ಆಗಬೇಕಾಗಿರೋ ದೇವಸ್ಥಾನ ಶಾಶ್ವತವಾಗಿ ಇಲ್ಲಿ ಇರಬೇಕು ಅಂತ ಎಲ್ಲರೂ ಮನಸ್ಸಿನಲ್ಲಿ ಬಂದಾಗಿ 1985ನೇ ಇಸ್ವಿಯಲ್ಲಿ 101 ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ, 101 ಫ್ಯಾಮಿಲಿಯವರು ಒಂದೊಂದು ಗಣಪತಿಯನ್ನು ಕೊಟ್ಟು ಇಲ್ಲಿ 101 ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಧಾನ ಗಣಪತಿಯನ್ನು ವಿಘ್ನೇಶ್ವರ ಪ್ರಸನ್ನ ಭಕ್ತ ಮಂಡಳಿ ವತಿಯಿಂದ ಪ್ರಧಾನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಆಗಿನ ಶ್ರೀ ಸುತ್ತೂರು ರಾಜೇಂದ್ರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪ್ರಧಾನ ಗಣಪತಿಯನ್ನು ಪ್ರತಿಷ್ಠಾಪನೆ ಆಯಿತು. ಅದನಂತರ ಪ್ರತಿನಿತ್ಯ ವಿಶೇಷ ಪೂಜೆಗಳು, ಸಂಕಷ್ಟಾರ ಚತುರ್ಥಿ ದಿನ ವಿಶೇಷ ಪೂಜೆ. ಆಗ ಸಂಕಷ್ಟಾರ ಚತುರ್ಥಿ ಅತಿ ವಿರಳ, ಯಾರೂ ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಆಗ ವಿಜೃಂಭಣೆಯಿಂದ ಪ್ರತಿ ತಿಂಗಳು ಜಾತ್ರೆ ಥರ ಆಗ್ತಾಯಿತ್ತು ಇಲ್ಲಿ 101 ಗಣಪತಿ ಸನ್ನಿಧಾನದಲ್ಲಿ. ಇದೇ ಥರ ನಡ್ಕೊಂತ ಬರ್ತೀವಿ. ಇಲ್ಲಿ ಬರೋ ಭಕ್ತಾದಿಗಳು ಪ್ರತಿ ಮಂಗಳವಾರ ಸಂಕಷ್ಟಾರ ಚತುರ್ಥಿ ದಿನ ಬಂದು 21 ಗರಿಕೆ ಒಂದು ಗಣಪತಿಗೆ ಅರ್ಪಿಸಿ ಪೂಜೆ ಮಾಡ್ಕೊ ಹೋದರೆ ಅವರ ಇಷ್ಟಾರ್ಥಗಳು ನೆರವೇರ್ತಾ ಇತ್ತು. ಇಂಥ ಸುಮಾರು ಉದಾಹರಣೆಗಳಿದ್ದಾವೆ. IAS ಆಫೀಸರ್ ಆಗಿದ್ರು, KAS ಆಫೀಸರ್, ರಾಜಕಾರಣಿಗಳಾಗಿರ್ಬೋದು, ವಿದ್ಯಾದಲ್ಲಿ ಕುಂಠಿತ ವಿದ್ಯಾ ಅಭಿವೃದ್ಧಿ ಆಗಿದೆ. ಸುಮಾರು ಉದಾಹರಣೆಗಳಿದ್ದಾವೆ. ಈಗಲೂ ಸಹ ಪ್ರತಿನಿತ್ಯ ವಿಶೇಷ ಪೂಜೆ ಇರುತ್ತೆ. ಸೋಮವಾರ ಶುಕ್ರವಾರ ಬಂದರೆ ವಾಹನ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಸಂಕಷ್ಟಾರ ಚತುರ್ಥಿಗಳು ವಿಶೇಷವಾಗಿ ನಡೀತದೆ. ಮತ್ತು ಗಣಪತಿ ಹಬ್ಬದ ದಿವಸ ಈಗ ಆಗಿಂದ ನಡ್ಕೊಬರ್ತು, ಪ್ರತಿ ಮನೆಗೆ ಹೋಗಿ 101 ಮನೆಗೆ ಹೋಗಿ ಅಕ್ಷತೆಯನ್ನು ಹಾಕಿ ಗಣಪತಿ ದರ್ಶನ ಮಾಡ್ತಾಯಿದ್ರು ಹಿಂದೆ. ಈಗ ಇಲ್ಲಿ ಒಂದೇ ಸ್ಥಳಕ್ಕೆ ಬಂದು 101 ಗಣಪತಿ ದರ್ಶನ ಅಂದರೆ ಚೌತಿಯ ಚಂದ್ರ ದರ್ಶನ ನಿವಾರಣೆ. ಚೌತಿ ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಿಬಿಟ್ರೆ ಆ ದೋಷ ನಿವಾರಣೆಗೆ 101 ಗಣಪತಿಗಳಿಗೆ ಹೋಗಿ ಅಕ್ಷತೆ ಹಾಕ್ತಿರೋ ಅದನ್ನು ಇಲ್ಲಿ ಇದೇ ಸ್ಥಳದಲ್ಲಿ ಬಂದು ಈಗ ಪ್ರತಿ ವರ್ಷ ಬಂದು ಚಂದ್ರ ದರ್ಶನ ಮಾಡಿದ್ರೆ ಇಲ್ಲಿ ಬಂದು ಅಕ್ಷತೆ ಆಗಿ ಕೈ ಮುಗ್ಗಿ ಹೋಗ್ತಾರೆ. ಹೀಗೆ ಪ್ರತಿ ನಿತ್ಯ ವಿಶೇಷ ಪೂಜೆಗಳು ನಡೀತಾ ಬರ್ತಿದೆ.
ಇನ್ನೊಂದು ವಿಶೇಷ ಏನಂದ್ರೆ ಮೈಸೂರಲ್ಲಿ ಯಾರೇ ಗಾಡಿ ತಗೊಂಡು ಇಲ್ಲಿ 101 ಗಣಪತಿಯಲ್ಲಿ ಪೂಜೆ ಮಾಡಿಸಿದ್ರೆ ಯಾವುದೇ ತೊಂದರೆಗಳಾಗಲ್ಲ. ಮತ್ತು ಈಗ 2 ವೀಲರ್ ತಗೊಂಡಿದ್ದಾರೆ, ಮುಂದೆ ನಾವು ಇಲ್ಲಿ 4 ವೀಲರ್ ಅಂದರೆ ನನಗೆ ತುಂಬ ಜನ ಹೇಳಿದ್ದಾರೆ, ಸ್ವಾಮಿ ಇಲ್ಲಿ ನೀವು ಪೂಜೆ ಮಾಡಿಕೊಟ್ರಿ 2 ವೀಲರ್ ತಗೊಂಡು ನೆಕ್ಸ್ಟ್ 2-3 ವರ್ಷ ಆದಮೇಲೆ ನಾನು ಗಾಡಿ ತಗೊಂಡಿದ್ದೀನಿ, ಈ ಗಣಪತಿ ದೇವಸ್ಥಾನಕ್ಕೆ ಬಂದಾಗ ಒಳ್ಳೇದಾಗಿದೆ. ಮೈಸೂರು ಒಂದೇ ಎಲ್ಲ ಪೂಜೆ ಮಾಡಿಸೋದು, ಬೆಂಗಳೂರಿಂದನೂ ಸುಧಾ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಚಾಮರಾಜನಗರ, ಮಂಡ್ಯ, ಹಾಸನ, ವಿದೇಶದಲ್ಲೂ ಸುಧಾ ನಮ್ಮ ದೇವಾಲಯದ ಭಕ್ತರಿದ್ದು ಅಲ್ಲಿಂದ ಕರೆ ಮಾಡಿ ಅವರಲ್ಲಿ ಜನ್ಮದಿನ ಆಗಿರ್ಬೋದು, ಅವರ ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ಇಲ್ಲಿ ಪೂಜೆ ಮಾಡಿಸ್ತಾರೆ. ಹಾಗೆ ವಿಶೇಷವಾಗಿ ನಿತ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ. ಇಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಥರ ಗಣಪತಿಗಳಿದ್ದಾವೆ. ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ 32 ಗಣಪತಿಗಳಿದೆ, ಎರಡನೇ ಸ್ಟೆಪ್ಪಲ್ಲಿ 26 ಗಣಪತಿಗಳು, ಮೂರನೇ ಸ್ಟೆಪ್ಪಲ್ಲಿ 24 ಗಣಪತಿಗಳು, ನಾಲ್ಕನೇ ಸ್ಟೆಪ್ಪಲ್ಲಿ 18 ಗಣಪತಿ. ಮೇನೆ ಪ್ರಧಾನ ಗಣಪತಿ ಅಂದರೆ 101 ಆದಿ ಅಂತ್ಯದ ಮಧ್ಯೆ, ಅಂದರೆ ಭೂಮಿ ಮಧ್ಯ ಆದಿಯೂ ಗಣಪತಿ ಅಂತ್ಯ ಗಣಪತಿ ಎನ್ನುವ ಕಾನ್ಸೆಪ್ಟ್. ಈ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಪ್ರಥಮ ಪೂಜೆಯೂ ಗಣಪತಿಗೆ ಸಲ್ಲಿಸ್ತಾರೆ, ಅಂತ್ಯ ಪೂಜೆನೂ ಗಣಪತಿಗೆ, ಅಂದರೆ ಮಧ್ಯದಲ್ಲಿ ಪ್ರಪಂಚ ಈ 0 ಬರುತ್ತಲ್ಲ ಹಾಗೆ ಆ ಥರ ಈ ಗಣಪತಿಗೆ ವಿಶೇಷವಾಗಿದೆ. ಮೈಸೂರು ಇದು 101 ಗಣಪತಿ ಇರೋದು ಬಸ್ ಸ್ಟ್ಯಾಂಡ್ನಿಂದ ಬರೀ 3 ಕಿಲೋಮೀಟರ್ ಅಂತರದಲ್ಲಿದೆ. ಅರಮನೆಯಿಂದ 1 ಕಿಲೋಮೀಟರ್ ನಡ್ಕೊಂಡು ಸುಧಾ ಈ ಗಣಪತಿ ದೇವಸ್ಥಾನಕ್ಕೆ ಬರ್ಬೋದು. ನೀವು ಕೂಡ ಮೈಸೂರಿಗೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನ ಕಮೆಂಟ್ನಲ್ಲಿ ತಿಳಿಸಿ.